ಶಿವಶ್ರೀ ಮೀಡಿಯಾ, ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ ವಾಹಿನಿಗಳು ಆಯೋಜಿಸಿದ್ದ 2024ನೇ ಸಾಲಿನ ಬಿಸಿನೆಸ್ ಅವಾರ್ಡ್ ಕಾರ್ಯಕ್ರಮವು ಅದ್ದೂರಿಯಾಗಿ ಬೆಂಗಳೂರಿನ ಪಂಚತಾರಾ ಹೋಟೆಲ್ನಲ್ಲಿ ನಡೆದಿತ್ತು. ವಿವಿಧ ಉದ್ಯಮ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿದ್ದ 16 ಸಾಧಕರನ್ನ ಗುರುತಿಸಿ ಬಿಸಿನೆಸ್ ಅವಾರ್ಡ್ ನೀಡಿ ಅತ್ಯಂತ ವಿನಮ್ರತೆಯಿಂದ ಗೌರವಿಸಲಾಯಿತು. ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡ ಅರ್ಪಿಸುವ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024ಕ್ಕೆ ನಿಮ್ಮೆಲ್ಲರಿಗೂ ಜೋರಾದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಮೊದಲನೇದಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಮುಖ್ಯ ಅತಿಥಿ ಅಭ್ಯಾಗತರ ಆಗಮನವಾಗಲಿದೆ. ಆದರೆ ಅದಕ್ಕೂ ಮುನ್ನ ನಾನು ನಮ್ಮ ಸಾಧಕರೆಲ್ಲರೂ ಒಂದು ಸ್ವಲ್ಪ ಮಾತಾಡೋಣ ಅಂಥೇಳಿ ಅದರ ಜೊತೆಗೆ ನಿಮಗಾಗಿ ಒಂದು ಅದ್ಭುತವಾದಂಥ ನೃತ್ಯ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಆಯೋಜನೆ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡ ಹಲವಾರು ವರ್ಷಗಳಿಂದ ಪ್ರತಿ ಕನ್ನಡಿಗರ ಮನೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ವಾಹಿನಿಯಾಗಿ ಹಲವು ವರ್ಷಗಳಿಂದ ನಮ್ಮೆಲ್ಲರಿಗೂ ಕೂಡ ಆಪ್ತವಾಗಿರುವ ಸಂಸ್ಥೆಯಾಗಿ ಬೆಳೆಯುತ್ತಲೇ ಬಂದಿದೆ. ಹಲವಾರು ವರ್ಷಗಳಿಂದ ಸಂಸ್ಥೆ ಇದ್ದರೂ ಕೂಡ ಅದಕ್ಕೆ ಮತ್ತಷ್ಟು ಶಕ್ತಿ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರಕರ್ತರಾಗಿರುವಂತಹ ಡಾಕ್ಟರ್ DS ಶಿವರುದ್ರಪ್ಪ ಅವರು, ಅದೇ ರೀತಿಯಾಗಿ ಪತ್ರಕರ್ತರಾಗಿರುವಂತಹ ಶ್ರೀ ಶ್ರೀನಿವಾಸ್ ಹಳಕಟ್ಟಿಯವರು ಜೊತೆಯಾಗಿ 2020ರಲ್ಲಿ ಒಂದು ಹೆಮ್ಮೆಯ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದುವೇ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಸಂಸ್ಥೆಯ ಮೂಲಕ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡ ಕನ್ನಡಿಗರಿಗೆ ಮತ್ತಷ್ಟು ಅತ್ಯಾಪ್ತವಾಗಿ ಬೆಳೆದು ನಿಲ್ಲುತ್ತೆ, ಹೆಮ್ಮರವಾಗುತ್ತೆ. ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರೆಲ್ಲ ಸಾಧಕರಿದ್ದಾರೋ ಅವರನ್ನು ಗುರುತಿಸುವಂತಹ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ರಾಜ್ಯದಾದ್ಯಂತ ಇರುವಂತಹ ಮಹಿಳಾ ಸಾಧಕರನ್ನು, ಮಹಿಳಾ ಮಣಿಗಳನ್ನು ಗುರುತಿಸಿ ಗೌರವಿಸುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಗುರು ಅನುಗ್ರಹ ಪುರಸ್ಕಾರ ಅನ್ನುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ರಾಜ್ಯದಾದ್ಯಂತ ಇರುವಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಯಾರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೋ, ಎಲೆಮರೆ ಕಾಯಿ ಅಂತ ಅಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರುವವರನ್ನು ಗೌರವಿಸುವಂತಹ ಕೆಲಸವಾಗಿ ಗುರು ಅನುಗ್ರಹ ಪುರಸ್ಕಾರವನ್ನು ನಮ್ಮ ಸಂಸ್ಥೆ ಹೆಮ್ಮೆಯಿಂದ ಮಾಡ್ತಾ ಇದೆ. ಅದಕ್ಕೆ ಜೋಡಣೆಯಾಗಿ ಈಗ ನಿಮ್ಮೆಲ್ಲರ ಮುಂದೆ ಬರ್ತಾ ಇರೋದೇ ಮೊದಲ ವರ್ಷದ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024. UT ಖಾದರ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಸ್ತಾ ಇದ್ವಿ. ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸರ್. ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡುವಂತಹ ಸಮಯ, ಹಾಗಾಗಿ ನೇರವಾಗಿ ದಯವಿಟ್ಟು ತಾವೆಲ್ಲರೂ ಕೂತ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಬಂದಿರುವಂತಹ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ತಮ್ಮ ನೃತ್ಯದ ಮೂಲಕ ಸ್ವಾಗತಂ ಕೃಷ್ಣ ಅನ್ನುವಂತಹ ಹಾಡಿನೊಂದಿಗೆ ರಂಜಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಮನ್ವಿ ಸಂತೋಷ್ ಇವರನ್ನ. ಈಗ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡುವಂತಹ ಸಮಯ, ಹಾಗಾಗಿ ನೇರವಾಗಿ ದಯವಿಟ್ಟು ತಾವೆಲ್ಲರೂ ಕೂತ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಬಂದಿರುವಂತಹ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ತಮ್ಮ ನೃತ್ಯದ ಮೂಲಕ ಸ್ವಾಗತಂ ಕೃಷ್ಣ ಅನ್ನುವಂತಹ ಹಾಡಿನೊಂದಿಗೆ ರಂಜಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ.
ಚಪಾಳಿಯೊಂದಿಗೆ ಸ್ವಾಗತಿಸಿ ಸಮನ್ವಿ ಸಂತೋಷ್ ಇವರನ್ನ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಗೋಪಕಂದ ಸ್ವಾಗತಂ ಕೃಷ್ಣ ಮುಷ್ಟಿಕಾಸುರಚಾನೂರಮಲ್ಲಮಲ್ಲ ವಿಷಾರದ ಕುವಲಯ ಪೀಠ ಮರ್ದನ ಕಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನ ಪಾಲ ಸಂಕಲ್ಪ ಕೈಗೊಳ್ಳುವ ಶತಕೋಟಿ ಅಸಮಪರಾಗ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ಗಜ ಯುವತಿ ಜನ ಮಾನಸ ಪೂಜಿತ ಮಧುರ ಮಧುರ ರತಿ ಸಾಹಸ ಸಾಹಸ ಗಜ ಯುವತಿ ಜನ ಮಾನಸ ಪೂಜಿತ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ರಾಮದುರ್ಗದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಖ್ಯಾತ ಜ್ಯೋತಿಷಿಗಳು ವಾಸ್ತುತಜ್ಞರಾಗಿರುವಂತಹ ಶ್ರೀ ಅರ್ಜುನ್ ರಾವ್ ಗುರೂಜಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರನ್ನ ತಾವೆಲ್ಲರೂ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶ್ರೀ ಅರ್ಜುನ್ ರಾವ್ ಗುರೂಜಿಗಳು ಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಅತಿಥಿಗಳಾಗಿರುವಂತಹ DS Max ಇದರ ಕಾರ್ಯನಿರ್ವಾಹಕ ನಿರ್ದೇಶಕರು. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಡಾಕ್ಟರ್ SP ದಯಾನಂದ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಡೀ ಕಾರ್ಯಕ್ರಮದ ಎಲ್ಲ ಹೊಣೆಯನ್ನ ಹೊಂದಿರುವಂತಹ ನಮ್ಮ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ DS ಶಿವರುದ್ರಪ್ಪ ಅವ್ರಿಗೂ ಕೂಡ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆಹಾ, ಏನ್ ಚಪ್ಪಾಳೆ ತಡ್ತಾ ಇದ್ದೀರಾ? ಚಪ್ಪಾಳೆ ಜೋರಾಗಿ ಬರಬೇಕು ದಯವಿಟ್ಟು. ಈ ದಿನ ನಮ್ಮ ಕರ್ನಾಟಕದಲ್ಲಿರುವಂತಹ ಉದ್ಯಮ ಕ್ಷೇತ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇರುವಂತಹ ರತ್ನಗಳನ್ನ ಗುರುತಿಸಿ ಗೌರವಿಸುವಂತಹ ಸಮಯ. ಒಟ್ಟು 16 ಸಾಧಕರನ್ನ ಈ ದಿನ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ನಾನು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಯಾರು ಆರಿಸಿದ್ದಾರೋ ನಿಮ್ಮನ್ನ, ಅವರೇ ನಿಮ್ಮೆಲ್ಲರನ್ನ ಸ್ವಾಗತಿಸಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದೀಗ ಸ್ವಾಗತದ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ DS ಶಿವರುದ್ರಪ್ಪ ಇವರನ್ನ. ಪರವಾಗಿದೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಇನ್ನೂ ಅತಿಥಿಗಳು ಬರಬೇಕಾಗಿತ್ತು, ಇನ್ನೂ ಬರೋರು ಇದ್ದಾರೆ. ಆದರೂ ನಾವು ನಮ್ಮ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ನಾವು ನಮ್ಮ ದೇಶದ ಹೆಮ್ಮೆಯ ಮಣ್ಣಿನ ಮಗ
ದಿವಂಗತ ರತನ್ ಟಾಟಾ ಅವರ ಸ್ಮರಣಾರ್ಥವಾಗಿ ಈ ಒಂದು ಬಿಸ್ನೆಸ್ ಅವಾರ್ಡ್ ಕಾರ್ಯಕ್ರಮವನ್ನು, ಅದರಲ್ಲಿ ನಾವು ಕರ್ನಾಟಕ ಪ್ರೈಡ್ ಅಂತ ಹೇಳಿ ಒಂದನ್ನ ನಾವು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀವಿ. ಅದಕ್ಕೆ ಯಾಕಂದರೆ ನೀವೆಲ್ಲರೂ ಉದ್ಯಮಿಗಳೇನಿದ್ದೀರಿ ಅವರೆಲ್ಲ ನಮ್ಮ ಹೆಮ್ಮೆ ಇದ್ದಾಗೆ. ಅಂದರೆ ಇವತ್ತು ನಾವು ಉದ್ಯಮ ಕ್ಷೇತ್ರವನ್ನು ನಾವು ಯಾಕೆ ಗುರುತಿಸಬೇಕು, ಉದ್ಯಮಿಗಳ ಸಂಕಷ್ಟ ಏನು, ಉದ್ಯಮಿಗಳು ಯಾವ ರೀತಿಯ ಸಂಕಷ್ಟದಿಂದ ತಮ್ಮ ಉತ್ತುಂಗಕ್ಕೆ ಏರಿರ್ತಾರೆ ಅನ್ನೋದು ಎಲ್ಲರಿಗೂ ತಿಳಿಬೇಕು. ಯಾಕೆಂದರೆ ಉದ್ಯಮಿಗಳ ಸಂಕಷ್ಟ ಎಲ್ಲರೂ ಏನು ಅಂದ್ಕೊಳ್ತಾರೆ, ಉದ್ಯಮಿಗಳಿಗೇನು ಅವ್ರಿಗೆ ಹಣ ಬರುತ್ತೆ, ಹೆಂಗೋ ಬಂದ್ಬಿಡುತ್ತೆ, ಅವರು ಜಾಬ್ ತುಂಬಿಸ್ಕೊಳ್ತಾರೆ ಅನ್ನೋ ಒಂದು ಪ್ರತೀತಿ ಸಾಮಾನ್ಯ ಜನರಲ್ಲಿರುತ್ತೆ. ಆದರೆ ಉದ್ಯಮಿಗಳು ಅನುಭವಿಸ್ತಕ್ಕಂಥ ಕಷ್ಟ ಸಂಕಷ್ಟಗಳು ಅವರು ಬೆಳೆದು ಬರಬೇಕಾದ್ರೆ ಎಷ್ಟು ಅಂದರೆ ಅವ್ರು ನಡೀತಕ್ಕಂಥ ದಾರಿ ಹೂವಿನ ದಾರಿ ಆಗಿರಲ್ಲ, ಅದು ಮುಳ್ಳಿನಿಂದ ಕೂಡಿರ್ತಕ್ಕಂತಹ ದಾರಿ ಆಗಿರುತ್ತೆ. ಯಾವುದೂ ಸುಲಭವಾಗಿ ಸಿಗೋದಿಲ್ಲ. ಒಬ್ಬ ಉದ್ಯಮಿ ಅನ್ನಿಸ್ಕೊಳ್ಬೇಕಾದ್ರೆ ಸುಮಾರು ಕನಿಷ್ಠ 10 ಕುಟುಂಬಗಳನ್ನಾದರೂ ಅವರ ಹೆಗಲ ಮೇಲೆ ಏರಿಸ್ಕೊಂಡಿರ್ತಾರೆ. ಕನಿಷ್ಠ 10 ಕುಟುಂಬಗಳನ್ನಾದರೂ. ಯಾಕಂದರೆ ಒಂದು ಉದ್ಯಮ ಅಂತ ಕರೆಸ್ಕೊಳ್ಬೇಕಾದ್ರೆ 10 ಜನ ಸಿಬ್ಬಂದಿ ಯಾರು ಇರಬೇಕಾಗತ್ತೆ. ಆ ಸಿಬ್ಬಂದಿಯ ಕುಟುಂಬದ ಹೊರೆ ಆ ಉದ್ಯಮಿಯ ಹೆಗಲ ಮೇಲಿರುತ್ತೆ. ಉದ್ಯಮಿ ಯಾವಾಗಲೂ ಸುಖದ ಸುಪ್ಪತ್ತಿಗೆಯಲ್ಲಿ ಓಡಾಡೋಕ್ಕಾಗೋದಿಲ್ಲ. 1ನೇ ತಾರೀಕು ಬರ್ತಾ ಇದ್ದಂಗೆ ತನ್ನ ಸಿಬ್ಬಂದಿಗೆ ವೇತನ ಕೊಡಬೇಕಲ್ಲ, ಏನಪ್ಪ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದರ ಯೋಚನೆ ಇರುತ್ತೆ. ನನ್ನ ಬಿಸ್ನೆಸ್ ರನ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ. ಅಂದರೆ ದಿನದ 24 ಗಂಟೆಯೂ ಉದ್ಯಮಿ ಅವನ ಚಿಂತನೆಯಲ್ಲೇ ಇರ್ತಾರೆ. ಯಾರೂ ಸಹ ಈ ಮೋಜು ಮಸ್ತಿ ಮಾಡಿಕೊಂಡು ಓಡಾಡೋಕ್ಕಾಗೋದೇ ಇಲ್ಲ ಉದ್ಯಮಿ ಅಂದಮೇಲೆ. ಸಾಮಾನ್ಯ ಜನರೇ ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ಚೆನ್ನಾಗಿರ್ತಾರೆ. ಉದ್ಯಮಿ ಅನ್ನಿಸ್ಕೊಂಡವ್ರು ಯಾರೂ ಸುಖವಾಗಿ ನಾನು ನೆಮ್ಮದಿಯಾಗಿ ಹೋಗ್ತಾ ಇದ್ದೀನಿ ಅನ್ನೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಉದ್ಯಮಿಯು ನೂರಾರು ಕುಟುಂಬಗಳಿಗೆ ನೂರಾರು ಕುಟುಂಬಗಳ ಜವಾಬ್ದಾರಿಯನ್ನು ಹೊತ್ತು ಸಾಕ್ತಾ ಇರ್ತಾರೆ. ಅಂತಹ ಉದ್ಯಮಿಗಳನ್ನು ನಾವು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಏನು ನಮ್ಮ ದೇಶದ ಹೆಮ್ಮೆಯ ಮಣ್ಣಿನ ಮಗ ರತನ್ ಟಾಟಾ ಅವರ ಸ್ಮರಣಾರ್ಥವಾಗಿ ನಮ್ಮ ಉದ್ಯಮಿಗಳು, ಅಂದರೆ ನಮ್ಮ ಕರ್ನಾಟಕದ ಉದ್ಯಮಿಗಳು ಸಹ ಟಾಟಾ ಅವರ ಮಟ್ಟಕ್ಕೆ ಉತ್ತುಂಗಕ್ಕೆ ಏರಲಿ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಬಿಸ್ನೆಸ್ ಅವಾರ್ಡ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದೊಂದು ಸಣ್ಣ ಪ್ರಯತ್ನ ನಮ್ಮದು. ನಮ್ಮ ವಾಹಿನಿಯಲ್ಲಿ ನಮ್ಮ ಉದ್ಯಮಿಗಳನ್ನು ಗುರುತಿಸಿ ಅವರ ಒಂದು ಸಾಧನೆಯನ್ನು ಪ್ರಸಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಇನ್ನು ಮುಂದಿನ ದಿನಗಳಲ್ಲಿ ಟಾಟಾ ಅವರ ಸ್ಮರಣಾರ್ಥ ಪ್ರತಿ ವರ್ಷವೂ ಸಹ ನಾವು ಈ ಉದ್ಯಮ ಪ್ರಶಸ್ತಿ ಅವಾರ್ಡನ್ನು ಕೊಡ್ತಾ ಹೋಗ್ತೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಮಂಡಿ ನೋವಿರೋದ್ರಿಂದ ಮತ್ತು ಬಜೆಟ್ ಇರೋದ್ರಿಂದ ಅವರೇ ನನಗೆ ಹೇಳಿದ್ರು ಬೆಳಗ್ಗೆ ಹೋದಾಗ, ಇದೊಂದು ಬಾರಿ ಬಿಟ್ಬಿಡಪ್ಪ, ನೆಕ್ಸ್ಟ್ ನಾನು ಬರ್ತೀನಿ ಅಂತೇಳಿ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಬರಬೇಕಾಗಿತ್ತು. ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಇರೋದ್ರಿಂದ, ಜೊತೆಗೆ ನಮ್ಮ ಸಭಾಧ್ಯಕ್ಷರು ಅಲ್ಲಿಂದನೇ ಬಂದರು. ಈಗ ನಮ್ಮ ಮೇಲೆ ವಿಶ್ವಾಸ ಭರವಸೆ ಇಟ್ಟು ಅವರು ಬಂದಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಯಾಕೆಂದರೆ ನಾನು ಒಂದು ಸಣ್ಣ ಉದ್ಯಮವನ್ನು ನಡೆಸ್ತಾ ಇದ್ದೀನಿ. ನಮ್ಮದು ಪತ್ರಿಕೋದ್ಯಮ ಆಗಿದೆ. ನಾವು ಮೊದಲು ಅದು ನೀತಿ ಸಿದ್ಧಾಂತಗಳು, ಪತ್ರಿಕೋದ್ಯಮ ಅಂದರೆ ಸಮಾಜ ಸೇವೆ ಅಂದ್ಕೊಂಡು ನಾವು ಆರಂಭಿಕ ಹಂತದಲ್ಲಿ ನೋಡ್ತಾ ಇದ್ದೋ. ಆದರೆ ಇವಾಗ ಪತ್ರಿಕೋದ್ಯಮ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿರೋದ್ರಿಂದ ಒಂದು ಯಾವುದೇ ಒಂದು ವಾಹಿನಿಯಲ್ಲಿ ಸುಮಾರು 200ರಿಂದ 250 ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇರ್ತಾರೆ. ಯಾರೋ 10-15 ಜನ ಕೆಲಸ ಮಾಡೋ ಕಾಲ ಮುಗಿದೋಗಿದೆ. 200ರಿಂದ 250 ಜನ ಸಿಬ್ಬಂದಿ ಇರ್ತಕ್ಕಂಥದ್ದಕ್ಕೆ ನಾವು ಉದ್ಯಮ ಆಗಿ ಈಗ ಪರಿವರ್ತನೆ ಆಗಿಬಿಟ್ಟಿದೆ. ಈಗ ಬಿಸ್ನೆಸ್ ಮ್ಯಾನ್ಗಳ ಕೈಗೆ ಪತ್ರಿಕೋದ್ಯಮ ಸಿಕ್ಕಾಕೊಂಡಿರೋದ್ರಿಂದ ನಾವು ಪತ್ರಕರ್ತರಾಗಿ ಕೆಲಸ ಆರಂಭಿಸಿದ್ರು ಸಹ ಈಗ ನಾನು ಒಂದು ಸಣ್ಣ ಉದ್ಯಮಿಯಾಗಿ
ಉದ್ಯಮಿ ಅನ್ನಿಸ್ಕೊಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಉದ್ಯಮಿಗಳ ಬಗ್ಗೆ ನನಗೆ ದೊಡ್ಡ ಹೆಮ್ಮೆ ಅನ್ನಿಸುತ್ತೆ. ನಾನು ನೋಡ್ತಾ ಇದ್ದೀನಿ ನನ್ನ ಉದ್ಯಮದ ಸಂಕಷ್ಟಗಳು ಏನು ಅಂತಕ್ಕಂಥದ್ದನ್ನು ಪ್ರತಿದಿನ ನೋಡೋದ್ರಿಂದ ಆ ಸಂಕಷ್ಟವನ್ನು ಎದುರಿಸ್ತಾ ಇರ್ತಕ್ಕಂತಹ ಉದ್ಯಮಗಳು ನೂರಾರು ಕುಟುಂಬಗಳ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಸಾಕ್ತಾ ಇರ್ತಕ್ಕಂತಹ ಉದ್ಯಮಿಗಳು, ಅವರನ್ನು ನಾವು ಸಮಾಜಕ್ಕೆ ಗುರುತಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಸಮಾಜಕ್ಕೆ ಗುರುತಿಸುವ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ, ಅಂದರೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ ಸಭಾಧ್ಯಕ್ಷರು, ವಿಧಾನಸಭಾಧ್ಯಕ್ಷರು UT ಖಾದರ್ ಸಾಹೇಬರಿಗೆ ರಂಜಾನ್ ಉಪವಾಸ ಆರಂಭ ಆಗಿದೆ. ಆದರೂ ನಮ್ಮ ಕಾರ್ಯಕ್ರಮ ಎಷ್ಟೊತ್ತಾದರೂ ನಾನು ಬರ್ತೇನೆ ಅಂತೇಳಿ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದುಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ವಿಧಾನಸಭೆಯ ಮುಖ್ಯ ಸಚೇತಕರು ಆದಂತಹ ಹಾಗೂ ರಾಮದುರ್ಗ ಶಾಸಕರು ಆಗಿರ್ತಕ್ಕಂತಹ ಅಶೋಕ್ ಪಟ್ಟಣ್ ಅವರು ಮುಖ್ಯಮಂತ್ರಿಗಳಿಗೆ ಆತ್ಮೀಯರು. ನಾನು ರಾತ್ರಿ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಜೊತೆನೇ ಇದ್ದರು. ಅವರು ಇಳಿದು ಬರ್ತಾ ಇದ್ರು, ನಾನು ಮೇಲೆ ಹೋಗ್ತಾ ಇದ್ದೆ ಮುಖ್ಯಮಂತ್ರಿಗಳನ್ನ ಕರೀಗೆ. ಆದರೆ ಮುಖ್ಯಮಂತ್ರಿಗಳು ಅವ್ರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳದ್ದು ಸಮಸ್ಯೆ ಇದೆ ಅಂತೇಳಿ. ಅಶೋಕ್ ಪಟ್ಟಣ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾನು ಅವರಿಗೆ ಉತ್ಕೃಷ್ಟವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸಹೋದರರು ಅಂದರೆ ಉದ್ಯಮ ಕ್ಷೇತ್ರದಲ್ಲಿ, ಅಂದರೆ ಒಬ್ಬ ಗುಡಿಸಿನಲ್ಲಿ ಬೆಳೆದಂತಹ ವ್ಯಕ್ತಿ, ಅನಕ್ಷರಸ್ಥ, ಅಂದರೆ ಅಕ್ಷರಸ್ಥರೇ ಅವರು, ಆದರೆ ದೊಡ್ಡ ಮಟ್ಟದಲ್ಲಿ ಓದಲಿಲ್ಲ, ಆದರೂ ಸಹ ಸಾವಿರಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸುಮಾರು 4 ಲಕ್ಷಕ್ಕೆ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡುವ ಮೂಲಕ ತಮ್ಮದೇ ಆದ ಛಾಪನ್ನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮೂಡಿಸಿರ್ತಕ್ಕಂಥವರು. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮ ಸಹೋದರಾದಂತಹ ದಯಾನಂದ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರ್ತಕ್ಕಂತಹ ಅರ್ಜುನ್ ರಾವ್ ಸ್ವಾಮೀಜಿಗಳು, ಅವರು ನಮ್ಮ ವಾಹಿನಿಗೆ ಒಂದು ರೀತಿಯಲ್ಲಿ ಪ್ರತಿ ಬಾರಿಯೂ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. ನೀವು ಚೆನ್ನಾಗಿ ಹೋಗಬೇಕು, ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಪ್ರತಿ ಬಾರಿಯೂ ಸಹ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಲು ಅವ್ರು ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಅರ್ಜುನ್ ಗುರೂಜಿ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಡ್ತೀವಿ. ನಮ್ಮ ಸಮೀರಾ ಅವರು ಮುಂದುವರಿಸಬೇಕಂತ ಕೇಳ್ಕೊಳ್ತೀವಿ. ಪ್ರತಿಯೊಬ್ಬರನ್ನು ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಡಾಕ್ಟರ್ DS ಶಿವರುದ್ರಪ್ಪ ಅವರಿಗೆ ಅಷ್ಟೇ ಪ್ರೀತಿಯಿಂದ ತಾವೆಲ್ಲರೂ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಟು ಯು ಟು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಗ್ಲಿಂದ ಕಾಯ್ತಾ ಇರೋದು ನಮ್ಮ ಕೈಗೆ ಪ್ರಶಸ್ತಿಗಳು ಯಾವಾಗ ಬರುತ್ತೆ ಅಂತ ಹೇಳಿ. ಶುರು ಮಾಡೋಣವಾ? ಸೂಪರ್. ಇದೀಗ ನಮ್ಮ ಕರ್ನಾಟಕ ಪ್ರೈಡ್ ಬಿಸ್ನೆಸ್ ಅವಾರ್ಡ್ಸ್ 2024 ಪ್ರಶಸ್ತಿ ಪ್ರದಾನ ಮಾಡುವಂತಹ ಸಮಯ. ಹಾಗಾಗಿ ಪ್ರತಿಯೊಬ್ಬರನ್ನು ವೇದಿಕೆಯ ಮೇಲೆ ಆಹ್ವಾನಿಸೋದಕ್ಕೆ ಖಂಡಿತವಾಗಿಯೂ ಹೆಮ್ಮೆಯಾಗುತ್ತೆ. ಯಾಕಂತ ಹೇಳಿದ್ರೆ 16 ಜನರು ಕೂಡ ಹಲವು ವರ್ಷಗಳಿಂದ ಉದ್ಯಮ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದವರು. ಎಲ್ಲರಿಗೂ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಲ್ಲಿ ವಿನಂತಿಸ್ತಾ ಇದ್ವಿ. ದಯವಿಟ್ಟು ಸರ್ ತಾವು ಮುಂದೆ ಬರಬೇಕು. ಮೊದಲನೆಯ ಪ್ರಶಸ್ತಿಯನ್ನ ಪಡಿತಾ ಇರೋದು ಕರ್ನಾಟಕ ಪ್ರೈಡ್ ಬಿಸ್ನೆಸ್ ಅವಾರ್ಡ್ಸ್ 2024 and the award goes to DS Max ಕಾರ್ಯನಿರ್ವಾಹಕ ನಿರ್ದೇಶಕರು ಆಗಿರುವಂತಹ ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. ಪ್ರತಿಯೊಬ್ಬರ ಬಗ್ಗೆ ಹೇಳುವಾಗಲೂ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಆ ಮೂಲಕ ನಮ್ಮ ಕರ್ನಾಟಕದಲ್ಲಿರುವಂತಹ ಇನ್ನುಳಿದ ಉದ್ಯಮಿದಾರರಿಗೂ ಕೂಡ ಅದು ಸ್ಫೂರ್ತಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಶ್ರೀ ಡಾಕ್ಟರ್ SP ದಯಾನಂದವಿರು
ಹಳ್ಳಿ ಟು ದಿಲ್ಲಿಗೆ ಸಾವಿರಾರು ಕೋಟಿ ಒಡೆಯನ ಸಾಧನೆಯ ಯಾನ. ಸರಳ ಸಜ್ಜನಿಕೆಯ ವ್ಯಕ್ತಿ ಈಗ ಕರ್ನಾಟಕದ ಪ್ರಮುಖ ಬಿಲ್ಡರ್ಗಳಲ್ಲಿ ಒಬ್ಬ ಸಮರ್ಥಕ. ಜನರ ಕನಸನ್ನ ಸಾಕಾರಗೊಳಿಸಿದ ಜನಮೆಚ್ಚಿದ ಕಂಪನಿಯ ಯಜಮಾನ. ಗ್ರಾಹಕರ ನಂಬಿಕೆಯ ಅಡಿಪಾಯ, ಗ್ರಾಹಕರ ವಿಶ್ವಾಸದ ಸೇತುವೆಯಾಗಿ ಸಂಸ್ಥೆ ಕಟ್ಟಿಕೊಂಡು ಬಂದ ನೇತಾರ. ರಿಯಲ್ ಎಸ್ಟೇಟ್ ಕ್ಷೇತ್ರದ ಶೈನಿಂಗ್ ವ್ಯಕ್ತಿಯ ಅದ್ಭುತ ಕಹಾನಿ. ದೃಢ ವಿಶ್ವಾಸದೊಂದಿಗೆ ಶೂನ್ಯದಿಂದ ಗಮ್ಯದತ್ತ ಸಾಗಿದ ಶ್ರೇಷ್ಠ ಉದ್ಯಮಿ. ಬೆಂಗಳೂರಿನ ದಿಕ್ಕೆ ಗೊತ್ತಿರದ ವ್ಯಕ್ತಿ, ಸಾವಿರಾರು ಕೋಟಿಯ ಒಡೆಯ. $35,000 ಮಂದಿಗೆ ಸೂರು ನೀಡಿದ ಡಿಎಸ್ ಮ್ಯಾಕ್ಸ್ ಸಂಸ್ಥಾಪಕ. ವಿಶೇಷ ಚೇತನ ಮಕ್ಕಳ ಜೀವನ ರೂಪಿಸುವ ಸಂಕಲ್ಪ ಹೊಂದಿರುವ ಜನಮೆಚ್ಚಿದ ನಾಯಕ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಧಿಸಿದಂತೆ ಆರೋಗ್ಯ ಕ್ಷೇತ್ರದಲ್ಲೂ ಸಾಧಿಸುವ ಗುರಿ ಕನಸಿನ ಯೋಜನೆಯಾಗಿಸಿಕೊಂಡ ಅಗ್ರಣಿ. ಸ್ಟಾರ್ ಆಫ್ ಉದ್ಯಮಿ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಪ್ರಾರಂಭಿಸಿ ಈಗ ಬೆಂಗಳೂರಿನಲ್ಲಿ ನೀವು ಯಾವುದೇ ಅಪಾರ್ಟ್ಮೆಂಟ್ಗಳನ್ನ ನೋಡಿ ಆ ಅತ್ಯುನ್ನತ ಅಪಾರ್ಟ್ಮೆಂಟ್ಗಳಲ್ಲಿ ಡಿಎಸ್ ಮ್ಯಾಕ್ಸ್ ಹೆಮ್ಮರವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅತ್ಯಮೂಲ್ಯ ಸೇವೆಗೆ ಇದೀಗ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಕನ್ನಡದ ಪರವಾಗಿ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024 ಇದನ್ನ ಶ್ರೀ ಡಾಕ್ಟರ್ ಎಸ್ ಪಿ ದಯಾನಂದ್ ಅವರಿಗೆ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇರೋರು ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ MD ದೇವರಾಜ್, ಶ್ರೀ ರಾಮಕೃಷ್ಣ ಸಮೂಹ ವಿದ್ಯಾಸಂಸ್ಥೆಗಳು ಶಿವಮೊಗ್ಗ ಜಿಲ್ಲೆ ಇದರ ಸಂಸ್ಥಾಪಕರು. ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು. ಶ್ರೀ MD ದೇವರಾಜ್, ಶ್ರೀ ರಾಮಕೃಷ್ಣ ಸಮೂಹ ವಿದ್ಯಾಸಂಸ್ಥೆಗಳು ಶಿವಮೊಗ್ಗ ಜಿಲ್ಲೆ ಇದರ ಸಂಸ್ಥಾಪಕರು ಇವರು. ಸಾಹಿತ್ಯದ ಬೇರಿರುವ ಮಲೆನಾಡಿನ ಪ್ರಕೃತಿಯ ಮಡಿಲಲ್ಲೊಂದು ಸಂಸ್ಕಾರಯುತ ವಿದ್ಯಾಸಂಸ್ಥೆ. ಗುರುಕುಲ ಮಾದರಿಯಲ್ಲಿ ವೈಜ್ಞಾನಿಕವಾಗಿ ಮೌಲ್ಯಯುತ ಶಿಕ್ಷಣವನ್ನ ಪಸರಿಸುತ್ತಿರುವ ಶ್ರೀ ರಾಮಕೃಷ್ಣ ವಸತಿ ವಿದ್ಯಾಮಂದಿರ. ಪರಮಜ್ಞಾನ ಹಾಗೂ ವಿವೇಕಯುತ ಚಿಂತನೆಯ ಆದರ್ಶಗಳನ್ನ ವಿದ್ಯಾರ್ಥಿಗಳಿಗೆ ಬಿತ್ತುತ್ತಿರುವ ಸರ್ವಶ್ರೇಷ್ಠ ಜ್ಞಾನದ ಪೀಠ. ಎಳಿ ಎದ್ದೇಳಿ ಮುನ್ನುಗ್ಗಿ ಸಾಧಿಸಿ ಎನ್ನುತ್ತಾ ಮಕ್ಕಳಲ್ಲಿ ಆಧುನಿಕ ಸಮಾಜವನ್ನ ಕಟ್ಟಿ ಬೆಳೆಸುವ ಚೈತನ್ಯ ತುಂಬುತ್ತಿರುವ ಬೋಧನಾ ಮಂದಿರ. ಸರ್ವಧರ್ಮ ಸಮನ್ವಯತೆಯ ಸಿದ್ಧಾಂತವನ್ನ ಸಾರುತ್ತಿರುವ ಅಪರೂಪದ ಶಾರದೆ ಕೇಂದ್ರ. ಶಿವಮೊಗ್ಗ ಜಿಲ್ಲೆಯ ಸಾಗರ ಹೊಸನಗರ ತಾಲೂಕಿನಲ್ಲಿರುವ ಶ್ರೀ ರಾಮಕೃಷ್ಣ ಹಾಗೂ ವಿವೇಕಾನಂದ ವಸತಿ ವಿದ್ಯಾಲಯದ ವಿದ್ಯಾರ್ಥಿಗಳ ಭವಿಷ್ಯದ ಕನಸಿಗೆ ನಿಂತಿದೆ ಬೆಳಕಾಗಿ. ಕಲಿಕೆಯ ಹಸಿವಿರೋ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಬದುಕಿಗೆ ಆಶಾ ಕಿರಣ, ಬೆನ್ನೆಲುಬು ಈ ಕಲಿಕಾ ದೇಗುಲ.
ಭಾರತದ ಹಿರಿಮೆಯನ್ನ ಇಡೀ ಜಗತ್ತಿಗೆ ಸಾರಿದ ವಿವೇಕಾನಂದರ ಸ್ಫೂರ್ತಿದಾಯಕ ಸಂದೇಶ ಮತ್ತು ಪರಮಹಂಸರ ವ್ಯಕ್ತಿತ್ವವೇ ಇಲ್ಲಿನ ವಿದ್ಯಾರ್ಥಿಗಳ ಶಕ್ತಿ. ಆದರ್ಶ ಹಾಗೂ ಮಾದರಿ ವಿದ್ಯಾರ್ಥಿಗಳನ್ನಾಗಿ ರೂಪಿಸುವುದೇ ಈ ಶಿಕ್ಷಣ ಸಂಸ್ಥೆಯ ಮೂಲ ಧ್ಯೇಯ. ಪರಮ ಪವಿತ್ರ ವಿವೇಕ ಮಂದಿರವನ್ನ ಕಟ್ಟಿ ಬೆಳೆಸಿದ್ದೇ ರಣರೋಚಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ರಾಮಕೃಷ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಸಾಗರ ಮತ್ತು ಹೊಸನಗರ. ಎಜುಕೇಶನ್ ಈಸ್ ಪವರ್. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. 23 ವರ್ಷಗಳ ಕಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ತದನಂತರದಲ್ಲಿ ತಾವೇ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಮಲೆನಾಡಿನ ಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಕಾದವರು ಇವರು. ಈಗ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ ನಮ್ಮ ಹೆಮ್ಮೆಯ ಶ್ರೀ ರಾಮಕೃಷ್ಣ ಸಮೂಹ ವಿದ್ಯಾಸಂಸ್ಥೆಗಳು. ಹಾಗಾಗಿ ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀ MD ದೇವರಾಜ್ ಅವರಿಗೆ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024 ಇದನ್ನ ಪ್ರೀತಿಯಿಂದ ನೀಡಿ ಗೌರವಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ದಯವಿಟ್ಟು ಇವರಿಗೆ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. संततमहं कुञ्जरमुखं शङ्करसुतं तमिह श्रीविघ्नराजं भजे. संततमहं दन्ति सुन्दरमुखं मन्तकातकसुतं तमिह श्रीविघ्नराजं भजे. सेवित सुरेन्द्र महनीय गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमणि गण भक्त परिपालं भयंकर विशंगमातंग कुलकालं श्री विघ्नराजं भजे. तजम ततनम ततधीम ततधिप ततक्रम तजम ततनम ततधीम ततधिप ततक्रम तजम ततधीम ततनम ततधिप ततक्रम हरि धना ततना जोनु तजोनु धीमी तकडरग धरिगिडदम तारि धना ततन जोनु तजोनु धीमी तकडरग तदिंगिनग धरि धना तकडरग धरिगिडदम धना जोनु तकडरग तदिंगिनग जोनु धीमी तत्तिक कडरगडदम तत्तिक कडरगडदम तत्तिक कडरगडदम कनककेयूर हारावळी कलित गंभीर गौरगिरि शोभं सुशोभं कामादि भय भरित मूढ मद कलि कलुष खण्डित मखण्ड प्रतापम् सनक सुख नारद पतञ्जलि पराशर मतंग मुनि संग सल्लापम् सत्य परमाब्जनयन प्रमुद मुक्तिकर तत्त्वमसि नित्य निगमादि स्वरूपम् श्री
श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे चमि श्रीविघ्नराजं श्रीविघ्नराजं भजे श्रीविघ्नराजं श्रीविघ्नराजं भजे श्रीविघ्नराजं ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಪ್ರತಿಭಾನ್ವಿತ ಬಾಲಕಿ ಸಮನ್ವಿ ಸಂತೋಷ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ಸ್ ಅರ್ಪಿಸ್ತಾ ಇರುವಂತಹ ಕರ್ನಾಟಕ ಪ್ರೈಡ್ ಬಿಸ್ನೆಸ್ ಅವಾರ್ಡ್ಸ್ 2024ರಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸಾಧಕರನ್ನು ಈ ದಿನ ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿ ವಿಜೇತರು ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಈ ದಿನ ಪ್ರಶಸ್ತಿಯನ್ನು ಪಡೆದ ಇರುವಂತಹ ಏಕೈಕ ಮಹಿಳಾ ಸಾಧಕಿ ಇವರು. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಜಮುನಾ ಪ್ರದೀಪ್ ಕುಮಾರ್ ಪಟ್ಟಣ, MS ಪೆಟ್ರೋಲಿಯಂಸ್ ರಾಮದುರ್ಗ, LLB ಪದವೀಧರೆಯವರು. ಉದ್ಯಮಿ ಮಾತ್ರವಲ್ಲ, ಕೃಷಿ ಕ್ಷೇತ್ರದಲ್ಲೂ ಕೂಡ ಅತ್ಯುನ್ನತ ಸಾಧನೆಯನ್ನ ನೆರವೇರಿಸಿಕೊಂಡು ಬರ್ತಾ ಇರೋರು. ಸಾಮಾಜಿಕ ಕಾರ್ಯಕರ್ತೆಯಾಗಿ ಹಲವಾರು ವರ್ಷಗಳಿಂದ ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಉದ್ಯಮ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಹಿವಾಟನ್ನ ನಡೆಸಿ ಸತತವಾಗಿ ದಾಖಲೆಯನ್ನ ಬರೆದಿರುವಂತಹ ಶ್ರೀಮತಿ ಜಮುನಾ ಪ್ರದೀಪ್ ಕುಮಾರ್ ಇವರಿಗೆ ಕಾನೂನು ಪಾಂಡಿತ್ಯದ ಜೊತೆಗೆ ಸಾಮಾಜಿಕ ಚಿಂತನೆಯನ್ನ ರೂಢಿಸಿಕೊಂಡ ಮೇಧಾವಿ. ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟಿರೋ ಛಲಗಾರ್ತಿ. ಖುಷಿಯಿಂದಲೇ ಕೃಷಿ ಕ್ಷೇತ್ರದಲ್ಲಿ ದಾಖಲೆಯ ಮೈಲಿಗಲ್ಲನ್ನ ಸೃಷ್ಟಿಸಿದ ಸಬಲೆ. ಅಚ್ಚಲ ಶಕ್ತಿಯನ್ನ ಬಡಿದೆಬ್ಬಿಸಿ ದಿಟ್ಟತನ ತೋರಿದ ನಾರಿಮಣಿ. ಬದ್ಧತೆ ಕ್ರಿಯಾಶೀಲತೆಯ ಮೂಲಕ ಪ್ರಚಂಡ ಸಾಧನೆಗೆ ಬರೆದರು ಮುನ್ನುಡಿ. ಬಹುಮುಖ ಸೇವಾ ವೃತ್ತಿಗೆ ಅಗತ್ಯವಾಗಿ ಸಲ್ಲಬೇಕಾದ ವಿಶೇಷ ಗೌರವ. ಉದ್ಯಮ ಕ್ಷೇತ್ರದಲ್ಲಿನ ಕಾಯಕ ನಿಷ್ಠೆಗೆ ಅರಸಿ ಬಂದಿದೆ ಪ್ರಶಸ್ತಿಯ ಗರಿಮೆ. ಈ ನಾರಿ ಸಾಧನೆಯ ರಾಯಭಾರಿ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ಕರ್ನಾಟಕ ಪ್ರೈಡ್ ಬಿಸ್ನೆಸ್ ಅವಾರ್ಡ್ಸ್ 2024 ಇದನ್ನ ಮಾನ್ಯ ಸಭಾಧ್ಯಕ್ಷರು ನೀಡಿ ಪ್ರೀತಿಯಿಂದ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈ ದಿನದ ಏಕೈಕ ಮಹಿಳಾ ಸಾಧಕಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಚಪ್ಪಾಳೆ ಬಂದ್ರೆ ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ಚಪ್ಪಾಳೆಯ ಜೊತೆಗೆ ಶಿಳ್ಳೆಯ ಸದ್ದು ಕೇಳಿದ್ರೆ ಆಹಾ. Heartily congratulations to Srimati Jamuna Pradeep Kumar Patana. Congratulations. ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇರೋರು ರಾಮದುರ್ಗದ ಹೋಟೆಲ್ ಉದ್ಯಮದಾರರಾಗಿರುವಂತಹ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ ವಿಜಯ್ ಎನ್ ಶೆಟ್ಟಿ. ಆಹಾ, ರಾಮದುರ್ಗದ ತಿರುಮಲ ಹೋಟೆಲ್ನ ತಿಂಡಿ ಊಟದ ಸವಿರುಚಿಯೇ ಅದ್ಭುತ. ಬಗೆ ಬಗೆಯ ಊಟೋಪಚಾರ, ನಡಪಾಕ ಸವಿಯಲು ಮುಗಿಬೀಳೋ ಜನವೋ ಜನ. ಕೊಡೋ
ಲಿಸ್ಟ್ ಅಲ್ಲಿ ರಾಜಿ ಇಲ್ಲ ಇಲ್ಲಿ. ವೀಕೆಂಡ್ ಅಲ್ಲಿ ನಿಲ್ಲೋದಕ್ಕೂ ಜಾಗ ದುಬಾರಿ. 2012ರಲ್ಲಿ ತಿರುಮಲ ಹೋಟೆಲ್ ಕಟ್ಟಿದ ಸಹೋದರರ ಯಶೋಗಾಥೆಗೆ ಬಲು ರೋಚಕ. ದಶಕ ಕಳೆದರೂ ಅದೇ ಕ್ವಾಲಿಟಿ ಫುಡ್ ಇದೆ ವಿಜಯ ಎನ್ ಶೆಟ್ಟಿ ಅವರ ಅಪ್ಪಟ ಬ್ರ್ಯಾಂಡ್. ಬರೀ ನಮ್ಮವರಿಗೆ ಅಲ್ಲ, ವಿದೇಶಿ ಪ್ರವಾಸಿಗರಿಗೂ ಅಚ್ಚುಮೆಚ್ಚು ರಾಮದುರ್ಗ ತಿರುಮಲದ ಬೊಂಬಾಟ್ ಭೋಜನ. ಹೋಟೆಲ್ ಉದ್ಯಮದ ಮೂಲಕ ಯಶಸ್ಸಿನ ಉತ್ತುಂಗಕ್ಕೇರಿದ ವಿಜಯ ಎನ್ ಶೆಟ್ಟಿಗೆ ರಾಜ್ ವಿಶೇಷ ಗೌರವ. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು, ಬಡ ಕಲಾವಿದರಿಗೆ ಪ್ರೋತ್ಸಾಹ, ಹೀಗೆ ಒಂದ ಎರಡ ಇವರ ಸಾಮಾಜಿಕ ಕಳಕಳಿ. ತಿರುಮಲ ಊಟ ವಿಜಯದ ಓಟ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಹೋಟೆಲ್ ಉದ್ಯಮದಾರರು ರಾಮದುರ್ಗ 1999ರಲ್ಲಿ ಬೆಳಗಾವಿಯ ರಾಮದುರ್ಗದಲ್ಲಿ ಹೋಟೆಲ್ ಒಂದನ್ನ ಸ್ಥಾಪನೆ ಮಾಡ್ತಾರೆ ಇವರು. 2012ರಲ್ಲಿ ಗ್ರಾಹಕರ ಅಭಿರುಚಿಯನ್ನ ಇವರು ಗಮನಿಸಿ ವಿನೂತನ ಮಾದರಿಯಲ್ಲಿ ಹೋಟೆಲ್ ತಿರುಮಲವನ್ನ ಸ್ಥಾಪಿಸಿ ಯಶಸ್ವಿಯಾಗಿ 2012ರಿಂದಲೂ ಕೂಡ ತಿರುಮಲ ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತಹ ಶ್ರೀ ವಿಜಯ್ ಎನ್ ಶೆಟ್ಟಿ ರಾಮದುರ್ಗದ ಹೋಟೆಲ್ ಉದ್ಯಮದಾರರಾಗಿರುವಂತಹ ಇವರಿಗೆ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024 ನೀಡಿ ಇದೀಗ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ನೀವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ದಯವಿಟ್ಟು ಅಭಿನಂದನೆಗಳನ್ನ ಸಮರ್ಪಿಸಿ. ಕಂಗ್ರಾಚುಲೇಷನ್ ಸರ್. ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇರೋರು ಶ್ರೀ ಎನ್ ನರಸಿಂಹಮೂರ್ತಿ, ಅಧ್ಯಕ್ಷರು ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್. ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾಗಿ ಮೋಡಿ ಮಾಡಿದ ಎನ್ ನರಸಿಂಹಮೂರ್ತಿ. 2017ರಲ್ಲಿ ಸಂಸ್ಥೆ ಹುಟ್ಟುಹಾಕಿದ್ದ ಇವರು ಸಾಧನೆಗೆ ಅಂದೇ ಬರದಿದ್ದರು. ಬಹುಮುಖ ಪ್ರತಿಭೆಯನ್ನ ಮೈಗೂಡಿಸಿಕೊಂಡಿರುವ ಇವರಿಗಿದೆ ರಂಗಭೂಮಿಯ ನಂಟು, ಪ್ರಖರ ಬರವಣಿಗೆಯ ಹಿಡಿತ. ಎನ್ ನರಸಿಂಹಮೂರ್ತಿಯವರ ಪ್ರಚಂಡ ಕಾರ್ಯ ಸಾಧನೆಗೆ ಅರಸಿ ಬಂದಿವೆ ಹಲವು ಪುರಸ್ಕಾರಗಳು. ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆಯ ಮೂಲಕ ಅಶಕ್ತರ ದನಿಗೆ ಮಿಡಿದ ನಿಷ್ಕಲ್ಮಶ ವ್ಯಕ್ತಿತ್ವ. ಸೇವೆಯೇ ನನ್ನುಸಿರು ಅನ್ನೋ ಸಿದ್ಧಾಂತ ಸಾವಿರಾರು ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೆಳಕಾದ ಕರುಣಾಮಯಿ. ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳ ಏಳಿಗೆಗೆ ಶ್ರಮಿಸಿ ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ ಕೊಟ್ಟು ಶಿಕ್ಷಣದ ಮಹತ್ವವನ್ನ ಸಾರಿದ ಧೀಮಂತ. ಬಿಎಸ್ಎನ್ಎಲ್ನ ತಾಂತ್ರಿಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ ಹಿರಿಮೆ. ಕರ್ನಾಟಕ ಸರ್ಕಲ್ ಬಿಎಸ್ಎನ್ಎಲ್ ವಿಭಾಗದಲ್ಲಿ ಸಾರಥ್ಯ, ಬೆಂಗಳೂರು ಡಿಸ್ಟ್ರಿಕ್ಟ್ ಯೂನಿಯನ್ ಸೆಕ್ರೆಟರಿಯಾಗಿ ಅದ್ಭುತ ಕಾರ್ಯ ಸಾಧನೆ. ವಿಜಯ ಕರ್ನಾಟಕ ಹಾಗೂ ಬೆಂಗಳೂರು ಮಿರರ್ ಗುರುತಿಸಿ ಕೊಟ್ಟಿದ್ದು ರಿಯಲ್ ಎಸ್ಟೇಟ್ ಎಕ್ಸಲೆನ್ಸ್ ಅವಾರ್ಡ್. ಇವರ ವಿಸ್ತಾರ ಕಾರ್ಯ ಸಾಧನೆಗೆ ಒಲಿದು ಬಂದಿದ್ದು ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್.
ಇಂಟರ್ನ್ಯಾಷನಲ್ ಐಕಾನಿಕ್ ಪುರಸ್ಕಾರ ನೀಡಿ ಗೌರವಿಸಿದ್ದು ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ. ಗ್ಲೋಬಲ್ ಸ್ಟಾರ್ ಬಿರುದು ನೀಡಿ ಸನ್ಮಾನಿಸಿದ್ದು ಫಸ್ಟ್ ನ್ಯೂಸ್ ಸುದ್ದಿ ಸಂಸ್ಥೆ. ರಿಯಲ್ ಸ್ಟಾರ್ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ದಯವಿಟ್ಟು ವೇದಿಕೆಯತ್ತ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ ನರಸಿಂಹ ಮೂರ್ತಿಯವರು 2017ರಲ್ಲಿ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಬೆಂಗಳೂರು, ತುಮಕೂರು, ಮೈಸೂರಿನಲ್ಲಿ ಕೂಡ ವಿವಿಧ ಶಾಖೆಗಳನ್ನ ನಡೆಸಿ ಹಲವಾರು ರೀತಿಯಲ್ಲಿ ಹಲವಾರು ಕೆಲಸಗಾರರಿಗೆ ಉದ್ಯೋಗವನ್ನ ನೀಡಿದಂತಹ ಕೀರ್ತಿ ಶ್ರೀ ನರಸಿಂಹ ಮೂರ್ತಿ ಇವರದ್ದು. ಅಷ್ಟೇ ಅಲ್ಲ, ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಸದಾ ಮುಂದಿರುವವರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಸ್ತಕ, ಸಮವಸ್ತ್ರವನ್ನ ನೀಡಿ ವಿದ್ಯಾಭ್ಯಾಸಕ್ಕಾಗಿ ಸಹಾಯವಾಗಿ ಜೊತೆಯಾಗಿ ನಿಂತವರು. ಹಾಗಾಗಿ ಶ್ರೀ ನರಸಿಂಹ ಮೂರ್ತಿ ಅವರಿಗೆ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಪ್ರೀತಿಯ ಶುಭಾಶಯಗಳನ್ನ ಕೋರಬೇಕು ಅಂತ ವಿನಂತಿಸ್ತಾ ಇದ್ವಿ. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಟು ಯು ಸರ್. ಅದೀಗ ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇರೋರು ಶ್ರೀ GS ರಾಮದೇವ್, ಸಂಸ್ಥಾಪಕ ಅಧ್ಯಕ್ಷರು, ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀ GS ರಾಮದೇವ್ ಇವರನ್ನ. ಗುಣಮಟ್ಟದ ಶಿಕ್ಷಣ ನೀಡಿ ಮೋಡಿ ಮಾಡುತ್ತಿರುವ ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್. GS ರಾಮದೇವ್ ಹಾಗೂ S ಸುರೇಶ್ ಬಾಬುರವರ ಸಾರಥ್ಯದಲ್ಲಿ ಯಶಸ್ಸಿನ ಉತ್ತುಂಗಕ್ಕೇರಿದ ಅಪರೂಪದ ವಿದ್ಯಾ ಕೇಂದ್ರ. ಸತತ 35 ವರ್ಷಗಳಿಂದ ವಿದ್ಯಾರ್ಥಿಗಳ ಪೋಷಕರ ವಿಶ್ವಾಸ, ಭರವಸೆಯನ್ನ ಉಳಿಸಿಕೊಂಡು ಬಂದ ಹೆಗ್ಗಳಿಕೆ. ಎವರ್ ಶೈನ್ ಸ್ಕೂಲ್ನಲ್ಲಿ ಅಕ್ಷರ ಕಲಿತ ಪ್ರತಿಭೆಯೊಬ್ಬ ವಿದ್ಯಾರ್ಥಿಯ ಬದುಕಿನಲ್ಲೂ ಮೂಡಿದೆ ನವ ಭರವಸೆ. ಏನೇನಿಲ್ಲ ಆಧುನಿಕವಾಗಿ ಸುಸಜ್ಜಿತವಾಗಿ ತಲೆಗೆತ್ತಿ ನಿಂತಿರುವ ಈ ಎವರ್ ಶೈನ್ ವಿದ್ಯಾಪೀಠದಲ್ಲಿ ಹೊಸತನ, ವಿನೂತನ, ಪಠ್ಯೇತರ ಚಟುವಟಿಕೆ ಸಾಧಿಸುವ ಹಠ, ವ್ಯಕ್ತಿತ್ವ ವಿಕಸನದಂತಹ ಬೋಧನಾ ಪರಿಪಾಠವನ್ನ ವಿಸ್ತರಿಸುತ್ತಿರುವ ಶಾಲೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿ ಟೊಂಕ ಕಟ್ಟಿ ನಿಂತಿದೆ ಎವರ್ ಶೈನ್ ವಿದ್ಯಾಸಂಸ್ಥೆ. ವಿದ್ಯಾರ್ಥಿಗಳ ಬದುಕಲ್ಲಿ ಶೈನ್. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. 1991ರಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ನಿಂತಿರುವಂತಹ ಶ್ರೀ GS ರಾಮದೇವ್ ಅವರು ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್ ಮೂಲಕ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಬೆಳಕಾಗಿ ನಿಂತಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎವರ್ ಶೈನ್ ಇಂಗ್ಲಿಷ್ ಸ್ಕೂಲ್ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ GS ರಾಮದೇವ್ ಇವರು. ಚಪ್ಪಾಳೆ ದಯವಿಟ್ಟು ನಿರಂತರವಾಗಿರಬೇಕು. ನನ್ನ ಮಾತು ನಿಂತರೂ ನಿಮ್ಮ ಚಪ್ಪಾಳೆ ನಿಲ್ಬಾರ್ದು. ಕಂಗ್ರ್ಯಾಚುಲೇಷನ್ ಸರ್. ಮುಂದೆ ನಾವು ಉದ್ಯಮ ಕ್ಷೇತ್ರದ ಬದಲಾಗಿ ವಿಶೇಷ ಕ್ಷೇತ್ರ ಅಂತ ಹೇಳಿ ಆರಿಸಿ ಒಂದು ವಿಶೇಷ ಭಾಗದಲ್ಲಿ ಇವರನ್ನ ಗೌರವಿಸ್ತಾ ಇದ್ದೀವಿ. ಮುಂದಿನ ಸಾಧಕರನ್ನ ಚಪ್ಪಾಳೆಯೊಂದಿಗೆ ಸನ್ಮಾನಿಸುವಂತಹ ಸಮಯ. ಶ್ರೀ ಪರಮ ಪೂಜ್ಯರಾದ ಡಾಕ್ಟರ್ ಗಫೂರಾ ಅಪ್ಪಾಜಿ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದರ್ಗಾ ಸುಕ್ಷೇತ್ರ ಗೋನಾವರ ಅವರ ಪರವಾಗಿ ಅವರ ಮಗ ಇದೀಗ ಈ ಪುರಸ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸರ್ವ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಕಲಿಯುಗದ ಮಹಾನ್ ಸಂತ
ಕಷ್ಟ ನಷ್ಟಗಳ ಸರಮಾಲೆ ಹೊತ್ತು ತಂದವರ ಪಾಲಿಗೆ ಭರವಸೆಯ ಬೆಳಕಾದ ದೈವ ಸ್ವರೂಪಿ. ಸಕಲ ಇಷ್ಟಾರ್ಥಗಳು ಈಡೇರುವ ಅಜ್ಜಯ್ಯನ ಪ್ರಸಿದ್ಧ ದರ್ಗಾ. ಪವಾಡಗಳ ಮೂಲಕ ಸಂಚಲನ ಸೃಷ್ಟಿಸಿದ ಅಬ್ಬಾಸ ಅಲಿ ತಾತನವರ ದರ್ಗಾ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನಾವರದಲ್ಲಿ ತಲೆ ಎತ್ತಿ ನಿಂತಿದೆ ಭಾವೈಕ್ಯತೆಯ ಗೂಡು. ಸತ್ಯದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ನಂಬಿ ಬಂದ ಭಕ್ತರ ಪಾಲಿಗೆ ವರ ಕರುಣಿಸುವ ಪವಾಡ ಪುರುಷ. ಜ್ಞಾನದ ಮೂಲಕ ಸಮಸ್ಯೆಗಳ ಮೂಲ ಕಾರ್ಯಕ್ಕೆ ಮಧ್ಯೆಯೂ ಜಗತ್ತು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾಣವಾಗಿ ಬೆಳೆದ ಗೋನಾವರ ದರ್ಗಾ. ಗೋನಾವರದ ಪವಾಡ ಪುರುಷ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಹಜ್ ಯಾತ್ರೆಯನ್ನ ಕೈಗೊಂಡಿರೋದ್ರಿಂದಾಗಿ ಇದೀಗ ಪರಮ ಪೂಜ್ಯರಾದ ಡಾಕ್ಟರ್ ಗಫೂರ ಅಪ್ಪಾಜಿ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದರ್ಗಾ ಸುಕ್ಷೇತ್ರ ಗೋನಾವರದ ಸಾಧಕರನ್ನ ಗೌರವಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವಂತಹ ಗೋನಾವರ ದರ್ಗಾ ಸುಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ಪವಾಡ ಪುರುಷರೆಂದೇ ಖ್ಯಾತರಾಗಿರುವಂತಹ ಡಾಕ್ಟರ್ ಗಫೂರ ಅಪ್ಪಾಜಿ ಅವರಿಗೆ ನಮ್ಮ ಈ ಬಾರಿಯ ಗಫೂರ ಅಪ್ಪಾಜಿ ಅವರನ್ನ ಆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಪವಾಡ ಪುರುಷ ಅಂತ ಹೇಳಿ ಕರೀತಾರೆ. ಅವರನ್ನ ಇದೀಗ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024 ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಹಲವಾರು ರೋಗ ರುಜಿನಗಳನ್ನ ಗುಣಮುಖರನ್ನಾಗಿಸಿದಂತಹ ಇವರಿಗೆ ಇದೀಗ ವಿಶೇಷ ಸನ್ಮಾನ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಶ್ರೀ ನರೇಶ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಝೇಂಕಾರ್ ಅಡ್ವರ್ಟೈಸಿಂಗ್. ದೇಶದ ಯಶಸ್ವಿ ಜಾಹೀರಾತು ಉದ್ಯಮಿಯಾಗಿ ಮಿರಮಿರ ಮಿಂಚ್ತಾ ಇರುವ ನರೇಶ್ ಕುಮಾರ್ ಪ್ರಿಂಟ್ ಮೀಡಿಯಾದಲ್ಲಿ ವೃತ್ತಿ ಜೀವನ ಆರಂಭಿಸಿದ್ದ ಛಲಗಾರ. ಹಲವು ಪತ್ರಿಕೆಗಳ ಜಾಹೀರಾತು ವಿಭಾಗಗಳಲ್ಲಿ ಅವಿರತ ಸೇವೆ. ಚಿಗುರಿತು ಸ್ವಂತ ಜಾಹೀರಾತು ಬ್ರ್ಯಾಂಡ್ ಕಟ್ಟುವ ಪ್ರಚಂಡ ಕನಸು. ಇಬ್ಬರು ಸಿಬ್ಬಂದಿಯೊಂದಿಗೆ ಹುಟ್ಟಿಕೊಂಡ ಸಂಸ್ಥೆಯೇ ಝೇಂಕಾರ್ ಅಡ್ವರ್ಟೈಸಿಂಗ್. ದಿನಪತ್ರಿಕೆ, ರೇಡಿಯೋ, ಟಿವಿಗಳಲ್ಲೂ ಮೋಡಿ ಮಾಡಿದ್ದರು ನರೇಶ್ ಕುಮಾರ್. ನುರಿತ ಸಿಬ್ಬಂದಿಯೊಂದಿಗೆ ಜಾಹೀರಾತು ಕ್ಷೇತ್ರದಲ್ಲಿ ಗಮನ ಸೆಳೆದ ಹೆಗ್ಗಳಿಕೆ. ಜಾಹೀರಾತು ಕ್ಷೇತ್ರದಲ್ಲಿನ ಇವರ ಸಾಧನೆಗೆ ಸಿಕ್ಕಿರೋದು ಬೆಲೆ ಕಟ್ಟಲಾಗದ ಪುರಸ್ಕಾರ. ಝೇಂಕಾರ್ ಜಗತ್ ಜಾಹೀರಾತು. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಶ್ರೀ ನರೇಶ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಪೇಪರ್ ಹಾಕುವ ಕೆಲಸದಿಂದ ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ. ಈಗ ಬೃಹತ್ ಅಡ್ವರ್ಟೈಸಿಂಗ್ ಸಂಸ್ಥೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರ ಜರ್ನಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದು. 1998ರಲ್ಲಿ ಒಂದು ಪುಟ್ಟ ಕಚೇರಿಯಲ್ಲಿ ಶುರುವಾದಂತಹ ಸಂಸ್ಥೆ ಇದು. ಇದೀಗ ಬೆಂಗಳೂರಿನಲ್ಲಿ ಹೆಮ್ಮರವಾಗಿ ನಿಂತಿದೆ ಝೇಂಕಾರ್ ಅಡ್ವರ್ಟೈಸಿಂಗ್. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ನರೇಶ್ ಕುಮಾರ್ ಅವರಿಗೆ ನಮ್ಮ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ ಅನ್ನ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಮುಂದಿನ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋರು ಲಿಬ್ರಾ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀ ರಾಜಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ.
ಶ್ರೀ ರಾಜಪ್ಪ ಅವರು ಲಿಬ್ರಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವರು ಲಿಬ್ರಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಟ್ಟಿದ್ದ ಕಥೆಯೇ ರೋಚಕ. ಸಾಲ ತೀರಿಸಲಾಗದೆ ಊರು ಬಿಟ್ಟಿದ್ದ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯನಾಗಿದ್ದು ಹೇಗೆ ಗೊತ್ತಾ? ಬೆಂಗಳೂರು ಬಿಟ್ಟು ಮಂಗಳೂರು, ಅಲ್ಲಿಂದ ಇನ್ನೊಂದೂರು, ಮರೆತೇ ಹೋಗಿದ್ದು ತವರೂರು, ಕೊನೆಗೆ ಹೊತ್ತಿದ್ದು ಸಾಧನೆಯ ತೇರು. ಸಾಮಾನ್ಯ ಗಾರ್ಡ್, ಫೀಲ್ಡ್ ಆಫೀಸರ್, ಸೂಪರ್ವೈಸರ್ ಆಗಿ ದುಡಿದಿದ್ದ ರಾಜಪ್ಪ ಸೆಕ್ಯೂರಿಟಿ ಏಜೆನ್ಸಿ ಕಟ್ಟಿ ಮೂಡಿಸಿದ್ರು ಸಂಚಲನ. ಬದುಕಿನ ಮಹತ್ವ, ಕಷ್ಟದ ದಿನಗಳನ್ನ ಹತ್ತಿರದಿಂದ ಕಂಡಿದ್ದ ರಾಜಪ್ಪ ಸಾವಿರಾರು ಕುಟುಂಬಗಳ ಬದುಕಿಗೊಂದು ದಾರಿದೀಪ. ಮೂರು 1,500 ಸಿಬ್ಬಂದಿಗಳಿಗೆ ಆಸರೆ, ಒಂದೇ ವರ್ಷದಲ್ಲಿ 100 ಕೋಟಿ ಟರ್ನ್ ಓವರ್ ನಡೆಸಿದ ರಾಜಪ್ಪನ ಯಶೋಗಾಥೆ. ಬಡವರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ಸಂಕಲ್ಪ. ಸನಿಹದಲ್ಲೇ ತಲೆ ಎತ್ತಲಿದೆ ಸುಸಜ್ಜಿತ ಆಯುರ್ವೇದಿಕ್ ಆಸ್ಪತ್ರೆ. ಪರಿಶ್ರಮ, ಅಂತರಾಳದಲ್ಲಿ ಅಡಗಿದ್ದ ಆತ್ಮವಿಶ್ವಾಸ ಎಂಬ ಅಚಲ ಶಕ್ತಿಯ ಪ್ರತಿರೂಪವೇ ಈ ಪ್ರಚಂಡ ಸಾಧನೆ. ರಾಜಪ್ಪನ ಯಶೋಗಾಥೆ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಚಪ್ಪಾಳೆಯೊಂದಿಗೆ ದಯವಿಟ್ಟು ಸ್ವಾಗತಿಸಿ. 2001ರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಇವರು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವರು 2014ರಲ್ಲಿ ತಾವೇ ಖುದ್ದು ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ಇದಕ್ಕಿಂತ ದೊಡ್ಡ ಸ್ಫೂರ್ತಿ ಮತ್ತೊಂದಿಲ್ಲ. ಚಪ್ಪಾಳೆ ಬರಬೇಕು ದಯವಿಟ್ಟು. 3,500 ಜನರಿಗೆ ಇದೀಗ ಉದ್ಯೋಗವನ್ನ ನೀಡಿರುವಂತಹ ಶ್ರೀ ರಾಜಪ್ಪ ಅವರಿಗೆ ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ಸ್ 2024 ನೀಡಿ ಇದೀಗ ಗೌರವಿಸಲಾಗ್ತಾ ಇದೆ. ಕಂಗ್ರಾಚ್ಯುಲೇಷನ್ಸ್ ಸರ್. ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರೋರು ದೀಕ್ಷಾ ಗ್ರೂಪ್ MD ಆಗಿರುವಂತಹ ಶ್ರೀ ರವಿಕುಮಾರ್ ಎನ್ ಗಣೇಕಲ್ ಅವರು ದಯವಿಟ್ಟು ಬರಬೇಕು. ದೀಕ್ಷಾ ಕನ್ಸಲ್ಟೆನ್ಸಿ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್, MBA ಪದವೀಧರರಾಗಿದ್ರು ಕೂಡ ಸ್ವಂತ ಸಂಸ್ಥೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಹಠದಿಂದ 2014ರಲ್ಲಿ ದೀಕ್ಷಾ ಕನ್ಸಲ್ಟೆನ್ಸಿಯನ್ನ ಸ್ಥಾಪನೆ ಮಾಡ್ತಾರೆ. ದೀಕ್ಷಾ ಕನ್ಸಲ್ಟೆನ್ಸಿ ಮೂಲಕ ಮೋಡಿ ಮಾಡಿದ ರವಿಕುಮಾರ್ ಎನ್ ಗಣೇಕಲ್ 2014ರಲ್ಲಿ ದೀಕ್ಷಾ ಕನ್ಸಲ್ಟೆನ್ಸಿ ಭದ್ರತಾ ಸೇವಾ ಸಂಸ್ಥೆ ಹುಟ್ಟು ಹಾಕಿದ ಸಾಹಸಿ. ಕೆಲಸಕ್ಕೆ ಮೊದಲ ಆದ್ಯತೆ, ಬದ್ಧತೆಯೇ ಇವರ ಮೂಲ ಧ್ಯೇಯ. ಕಷ್ಟ ನಷ್ಟಗಳ ಮಧ್ಯೆಯೂ ಸಾಧಿಸಿ ತೋರಿಸಿದ ಗಟ್ಟಿಗ. ದಶಕದ ಸಾರ್ಥಕ ಪಯಣ. ಉತ್ತರ ಕರ್ನಾಟಕದ 3,000ಕ್ಕೂ ಅಧಿಕ ಮಂದಿಗೆ ಉದ್ಯೋಗ ಭದ್ರತೆ ಕೊಟ್ಟ ಹಿರಿಮೆ. ವಾರ್ಷಿಕ 50 ಕೋಟಿ ವಹಿವಾಟು. ರಾಜ್ಯದ 20 ಜಿಲ್ಲೆಗಳಲ್ಲಿ ವಿಸ್ತರಿಸಿದ ಕಾರ್ಯವ್ಯಾಪ್ತಿ. ಯಶಸ್ಸಿನ ಉತ್ತುಂಗದಲ್ಲಿ ದೀಕ್ಷಾ ಕನ್ಸಲ್ಟೆನ್ಸಿ ದಿಟ್ಟ ಹೆಜ್ಜೆ. ಗ್ರಾಮೀಣ ಭಾಗದಲ್ಲಿದ್ದುಕೊಂಡೇ ದೊಡ್ಡ ಯಶಸ್ಸು ಕಂಡ ಖಾಸಗಿ ಭದ್ರತಾ ಸೇವಾ ಸಂಸ್ಥೆ. ಡಿಸಿ ಸಾಮ್ರಾಜ್ಯ. ಕರ್ನಾಟಕ ಪ್ರೈಡ್ ಬಿಸಿನೆಸ್ ಅವಾರ್ಡ್ 2024. ಇವರು 3,000 ಜನರಿಗೆ ಉದ್ಯೋಗವನ್ನ ನೀಡಿರುವಂತಹ ಹೆಮ್ಮೆ ಇವರದ್ದು. 20 ಜಿಲ್ಲೆಗಳಲ್ಲಿ ಇವರ ಸಂಸ್ಥೆ ಸೇವೆಯನ್ನ ಸಲ್ಲಿಸ್ತಾ ಇದೆ. ಚಪ್ಪಾಳೆ ಬರಲಿ ಶ್ರೀ ರವಿಕುಮಾರ್ ಎನ್ ಗಣೇಕಲ್, ರಾಯಚೂರು, ದೀಕ್ಷಾ ಕನ್ಸಲ್ಟೆನ್ಸಿ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್.